ಕುಕೀಸ್ ರವರ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಕ್ಷೇತ್ರ ಗೊರವನಹಳ್ಳಿ ಅಂದ್ರೆ ಯಾರಿಗ್ ತಾನೇ ಗೊತ್ತಿಲ್ಲ. ಶತಮಾನಗಳಿಂದಲೂ ಕ್ಷೇತ್ರದಲ್ಲಿ ನೆಲೆಸಿರುವ ಮಹಾಲಕ್ಷ್ಮಿ ತನ್ನ ಪವಾಡದಿಂದ ಭಕ್ತರನ್ನ ಬೆರಗುಗೊಳಿಸುತ್ತಲೇ ಇದ್ದಾಳೆ. ಈ ದೇಗುಲಕ್ಕೆ ಸುಮಾರು 2 ಶತಮಾನಗಳ ಇತಿಹಾಸವಿದೆ, ಪವಾಡಗಳ ಕಥೆ ಇದೆ. ಇಲ್ಲಿಗೆ ಬರುವ ಭಕ್ತರು ಏನ್ ಹೇಳ್ತಾರೆ, ಅಮ್ಮನವರ ದರ್ಶನದಿಂದ ಅವರ ಇಷ್ಟಾರ್ಥಗಳು ಹೇಗೆ ಈಡೇರುತ್ತವು, ಈ ಎಲ್ಲದರ ಬಗ್ಗೆ ಮಹಾಲಕ್ಷ್ಮೀ ದೇವಿ ಈ ಅಮ್ಮನವರನ್ನ ಸಕಲ ಭಾಗ್ಯವಿದಾತೆ ಅಂತಲೇ ಭಕ್ತರು ಭಕ್ತಿಯಿಂದ ಕರೀತಾರೆ. ನಮ್ಮ ದೇಶದಲ್ಲಿ ಭಕ್ತರ ಅತ್ಯಂತ ನೆಚ್ಚಿನ ಕ್ಷೇತ್ರದಲ್ಲಿ ಗೊರವನಹಳ್ಳಿ ಕ್ಷೇತ್ರ 4ನೇ ಜನಪ್ರಿಯ ತಾಣ ಅಂತ ಗುರುತಿಸಿಕೊಂಡಿದೆ. ಈ ದೇವಾಲಯಕ್ಕೆ ದೇಶ ವಿದೇಶಗಳಿಂದ ಭಕ್ತರು ಹರಿದು ಬರ್ತಾರೆ. ಈ ದೇಗುಲದ ಹೆಸರೇ ಸೂಚಿಸುವಂತೆ ಈ ದೇವಾಲಯವು ಭಗವಾನ್ ಶ್ರೀ ಮಹಾವಿಷ್ಣುವಿನ ಪತ್ನಿ ಮತ್ತು ಸಮೃದ್ಧಿ ಮತ್ತು ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮೀ ದೇವಿಗೆ ಸಮರ್ಪಿತವಾಗಿದೆ. ಕರಕುಶಲ ಕೆತ್ತನೆ, ಪುಷ್ಪಾಲಂಕಾರ ಹೀಗೆ ಎಲ್ಲಾ ಬಗೆಯ ಆಧ್ಯಾತ್ಮಿಕ ಅನುಸಂಧಾನಗಳಿಗೆ ಈ ದೇಗುಲ ಪ್ರಸಿದ್ಧ. ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿಯಲ್ಲಿ ಮಹಾಲಕ್ಷ್ಮಿ ದೇವಿ ನೆಲೆಸಿದ್ದಾಳೆ. ಈ ದೇವಾಲಯಕ್ಕೆ ತನ್ನದೇ ಆದ ಇತಿಹಾಸ, ಚರಿತ್ರೆ ಇದೆ. ಸುಮಾರು 200 ವರ್ಷಗಳಿಂದ ಈ ದೇವಿ ಇಲ್ಲಿ ನೆಲೆಸಿದ್ದಾಳೆ. ಇಲ್ಲಿ ಪೂಜಿಸಲ್ಪಡುವ ಮಹಾಲಕ್ಷ್ಮಿ ಸ್ವಯಂಭೂ ಅಂದ್ರೆ ಸ್ವಯಂ ಆವಿರ್ಭವಿಸಿದ್ದಾಳೆ ಅಂತ ಕೂಡ ಹೇಳಲಾಗುತ್ತೆ. ಬಡ ರೈತನ ಅದೃಷ್ಟ ತೆರೆದ ಮಹಾಮಾತೆ ಲಕ್ಷ್ಮೀದೇವಿ. ಅಮ್ಮ ನೀಡಿದ ಸಂಪತ್ತನ್ನೆಲ್ಲ ದಾನ ಮಾಡಿದ ಅಬ್ಬಯ್ಯ. ನಮ್ಮ ದೇಶದ ಒಂದೊಂದು ಕ್ಷೇತ್ರವು ತನ್ನದೇ ಆದ ಪವಾಡಗಳನ್ನ, ಪೌರಾಣಿಕ ಕಥೆಗಳನ್ನ ಹೊಂದಿವೆ. ಈ ಗೊರವನಹಳ್ಳಿ ಕ್ಷೇತ್ರವೂ ಕೂಡ ಹಾಗೆಯೇ. ಈ ಕ್ಷೇತ್ರ 1900ರ ದಶಕದಲ್ಲಿ ಆರಂಭವಾಯಿತು ಅಂತ ಹೇಳಲಾಗುತ್ತೆ. ಈ ಕಾಲದಲ್ಲಿ ಗೊರವನಹಳ್ಳಿಯಲ್ಲಿ ವಾಸಿಸ್ತಾ ಇದ್ದ ಅಬ್ಬಯ್ಯ ಎಂಬ ಬಡ ರೈತನಿಗೆ ಒಂದು ದಿನ ವಿಗ್ರಹ ಸಿಕ್ಕಿತ್ತಂತೆ. ಆತ ಅದನ್ನ ತನ್ನ ಮನೆಯಲ್ಲಿ ಇಟ್ಕೊಂಡು ಪೂಜಿಸೋದಕ್ಕೆ ಆರಂಭಿಸಿದ್ನಂತೆ. ಈ ಸಂದರ್ಭದಲ್ಲಿ ಮಹಾಮಾತೆ ಬಡ ರೈತನಿಗೆ ಅಷ್ಟೈಶ್ವರ್ಯ ಕರುಣಿಸಿದ್ದ, ಸಂಪತ್ತು ಸಮೃದ್ಧಿ ನೀಡಿ ಆಶೀರ್ವದಿಸಿದ್ದಾಳೆ. ಆದ್ರೆ ಆತನಿಗೆ ದೊರೆತ ಎಲ್ಲ ಸಂಪತ್ತನ್ನು ಅಬ್ಬಯ್ಯ ದಾನಕ್ಕಾಗಿ ವಿನಿಯೋಗಿಸಿದ್ನಂತೆ. ಈತನ ಸಮಾಜ ಸೇವೆಗೆ ವಂದಿಸಿದ ಜನರು ಅಬ್ಬಯ್ಯನ ಮನೆಗೆ ಲಕ್ಷ್ಮೀ ನಿವಾಸ ಅಂತ ಹೆಸರಿಟ್ರಂತೆ. ಕೆರೆ ಅಂದ್ರೆ ಅದು ಚಿಕ್ಕದ ಕಟ್ಟೆ, ಅದು ಅಲ್ಲಿ ಹಸುಗಳಿಗೆ ಸಾಯಂಕಾಲ ನೀರು ಕುಡ್ಸೋಕೆ ಹೋಗ್ತಾ ಇದ್ರು. ಅವಾಗ ಒಂದು ಹೆಣ್ಣು ಧ್ವನಿ ಕೇಳಿಸುತ್ತೆ ಅಬ್ಬಯ್ಯ ಅನ್ನೋರಿಗೆ. ರಾಜರಮ್ಮ ಅಂತಂದ್ರೆ ಅಬ್ಬಯ್ಯ ಅನ್ನೋರಿಗೆ ಒಂದು ಧ್ವನಿ ಕೇಳಿಸುತ್ತೆ, ಹೆಣ್ಣು ಧ್ವನಿ, ಅಬ್ಬಯ್ಯ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ. ಅವರು ಗಾಬರಿ ಆಗ್ಬಿಡ್ತಾರೆ, ಸುತ್ತ ನೋಡ್ತಾರೆ, ಯಾರು ಇರಲ್ಲ, ಇಲ್ಲಿ ಯಾರೂ ಕಾಣ್ತಿಲ್ಲ, ಯಾರು ನೀನು ಎಲ್ಲಿದ್ಯಾ ಅಂತ. ಇಲ್ಲ, ನೀನು ನನಗೆ ಹೇಳಿದ್ರೆ ನಾನು ಬರ್ತೀನಿ, ಅವಾಗ ನಿನ್ನ ಕಣ್ಣಿಗೆ ಕಾಣಿಸ್ಕೊತೀನಿ ಅಂತ. ಅವು ಅಬ್ಬಯ್ಯಂಗೆ ಭಯ ಆಗಿ, ಇಲ್ಲ ನಮ್ಮ ಅಮ್ಮನ ಕೇಳ್ಕೊಂಬರ್ತೀನಿ ನಾನು ಅಂತ ವಾಪಸ್ಸು ಅವ್ರ ಮನೆಗೆ ನಾವು ಹೋಗ್ತಾರೆ ಸಂಜೆ. ಹೀಗೆ 15 ದಿನ ಆಗೋಗುತ್ತೆ. ದಿನ ನಮ್ಮ ಅಮ್ಮನ ಕೇಳ್ಕೊಂಬರ್ತೀನಿ ಮರ್ತೋಗ್ತಾ ಇರ್ತಾರೆ. ಒಂದು ದಿನ ದೇವರನ್ನೇ ಹೇಳುತ್ತೆ, ಆ ಧ್ವನಿನೇ ಹೇಳುತ್ತೆ, ಅಬ್ಬಯ್ಯ ಯಾಕೆ ಅಮ್ಮನ ಕೇಳಲಿಲ್ವಾ ಅಂತ. ಇಲ್ಲ, ನಮ್ಮ ಮನೆಗೆ ಹೋದಾಗ ನಂಗೆ ಮರ್ತೋಗುತ್ತೆ, ಬೆಳಗ್ಗೆ ಬರಬೇಕಾದ್ರೂ ಮರ್ತೋಗುತ್ತೆ. ಸರಿ, ಅದಕ್ಕೆ ನಿನ್ನ ಟವಲಲ್ಲಿ ಒಂದು ಇಡೀ ಜೇಡಿ ಮಣ್ಣು ಕಟ್ಕೊಂಡು ಹೋಗೋ, ಅವಾಗ ನಿನ್ಗೆ ಜ್ಞಾಪಕ ಬರುತ್ತೆ ಮನೆಗೆ ಹೋಗಿ ಕೇಳಿದಾಗ ಅಂತ. ಸಂಜೆ ಹೋಗ್ತಾರೆ, ಅವರಮ್ಮ ಏನೋ ತಿನ್ನೋಕ್ಕೆ ತಂದಿದ್ದೀನಪ್ಪ ಅಂತ ಕೇಳ್ತಾರೆ. ಹೋಗ್ತಾರೆ, ಅದೇ ಧ್ವನಿ ಕೇಳಿಸುತ್ತೆ, ನಮ್ಮಮ್ಮ ಹೇಳಿದ್ರು ಕರ್ಕೊಂಬ ಅಂತ. ಆದರೆ ಲಕ್ಷ್ಮೀ ದೇವಿಯಾಗಿ ಮಹಾಲಕ್ಷ್ಮಿಯಾಗಿ ಬರಬೇಕಂತೆ, ದೆವ್ವ ಪೀಡೆ ಪಿಚಾಚಿಯಾಗಿ ಬರಬಾರ್ದಂತೆ ಅಂತ ಹೇಳ್ತಾರೆ. ಇಲ್ಲಪ್ಪ, ನಾನು ಲಕ್ಷ್ಮೀ ದೇವಿಯಾಗೆ ಬರೋದು ಅಂತ ಹೇಳುತ್ತೆ ಧ್ವನಿ. ಸರಿ, ಹೇಗೆ ಬರ್ತೀಯ ಅಂತ ಅಬ್ಬಯ್ಯ ಕೇಳ್ತಾರೆ. ಇಲ್ಲ, ನೀನು ವಸ್ತ್ರ ಹಾಸು, ಅಲ್ಲಿ ಟವಲ್ ಹಾಸು, ನಾನು ಅದ್ರ ಮೇಲೆ ಬಂದು ನೆಲೆಸ್ತೀನಿ ಅಂತ. ಅವ್ರಿಗೆ 5 ನಿಮಿಷ ಏನೂ ಕಾಣೋದಿಲ್ಲ. ಅದಾದಮೇಲೆ ನೋಡಿದ್ರೆ ಒಂದು ಶಿಲೆ ಇರುತ್ತೆ. ಆ ಶಿಲೆಯಲ್ಲಿ ನಾಮ, ಶಂಕು ಚಕ್ರ, ಮತ್ತು 2 ಕೈ ಅಭಯ ಹಸ್ತ, ಮೂಗು, ಬಾಯಿ, ನಾಮ ಇರುತ್ತೆ. ಈ ಶಿಲೆ ನೋಡ್ಬಿಟ್ಟು, ಎಲ್ಲಿ ತಾಯಿ ನೀನು ಯಾರು ಅಂದಂಗೆ, ನಾನು ಲಕ್ಷ್ಮೀದೇವಿ, ಈ ಆಕಾರದಲ್ಲಿ ನಿನಗೆ ಸಿಕ್ಕಿದ್ದೀನಿ, ನಾನು ಪ್ರತ್ಯಕ್ಷ ಆಗಿ ಬಂದಿದ್ದೀನಿ, ಇದನ್ನು ನಿಮ್ಮ ಮನೇಲಿ ತೊಗೊಂಡೋಗಿ ನೆಲೆಸು ಅಂತ ಹೇಳ್ತಾರೆ. ವಾಪಸ್ ಅಬ್ಬಯ್ಯ ಸಾಯಂಕಾಲ ಹಸುಗಳನ್ನೆಲ್ಲ ಕರ್ಕೊಂಡು ವಾಪಸ್ ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೆಗೆ ಹೋದ್ಮೇಲೆ ವಸ್ತ್ರ ವೈಡೂರಿ ಎಲ್ಲ ಹಂಗೆ ಅಭಿವೃದ್ಧಿ ಆಗುತ್ತೆ. ಅಭಿವೃದ್ಧಿ ಆದಮೇಲೆ ಅವ್ರಿಗೂ ಬಡಸ್ತಾನ ಇದ್ದ. ಹೀಗೆ ತಾಯಿ ಬಂದು ಗೊರವನಹಳ್ಳಿಯಲ್ಲಿ ನೆಲೆಸಿದ್ಲು ಅಂತ ಹೇಳಲಾಗುತ್ತೆ. ನಂತರ ಅಬ್ಬಯ್ಯನ ಜೊತೆ ಕೆಲಸ ಮಾಡ್ತಾ ಇದ್ದ ಅವರ ಸಹೋದರ ತೋಟದಪ್ಪ ಕೂಡ ಮಹಾಲಕ್ಷ್ಮಿಯನ್ನ ಪೂಜಿಸೋದಕ್ಕೆ ಆರಂಭಿಸ್ತಾರೆ. ಒಂದು ದಿನ ತೋಟದಪ್ಪನ ಕನಸಿನಲ್ಲಿ ಬಂದ ಮಹಾಲಕ್ಷ್ಮಿ ನನಗೆ ಒಂದು ದೇವಾಲಯವನ್ನ ನಿರ್ಮಿಸುವಂತ ಆದೇಶ ನೀಡ್ತಾಳೆ. ಅಮ್ಮನವರ ಆಶೀರ್ವಾದದಂತೆಯೇ ತೋಟದಪ್ಪ ದೇವಸ್ಥಾನವನ್ನ ನಿರ್ಮಿಸ್ತಾರೆ. ಅವರ ಬಳಿಕ ಚೌಡಯ್ಯ ಎಂಬುವವರು ಅಮ್ಮನವರ ಪೂಜೆಯನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಅಬ್ಬಯ್ಯ ತೀರೋಗ್ತಾರೆ. ಅಬ್ಬಯ್ಯ ತೀರೋದ್ಮೇಲೆ ತೋಟದಪ್ಪ ಪೂಜೆ ಮಾಡಬೇಕಾಗಿರುತ್ತೆ. ಅವರು ಕುಡಿಯೋದು ಕೆಟ್ಟ ಚಟಗಳೆಲ್ಲ ಕಲ್ತ್ಬಿಟ್ಟಿರ್ತಾರೆ. ಒಂದಿನ ಲಕ್ಷ್ಮಿ ಹೊರಟ್ಬಿಡ್ತಾಳೆ. ಇಲ್ಲಪ್ಪ ನಾನು ಹೊರಡ್ತೀನಿ,
ಮನೇಲಿ ನಮ್ಗೆ ಅಮಂಗಳ ಆಗೋಯ್ತು, ನಾನು ಇರೋಕ್ಕಾಗಲ್ಲ ಅಂತ. ಇಲ್ಲ ತಾಯಿ ಹೋಗ್ಬಿಡ, ಇನ್ಮೇಲೆ ಆ ರೀತಿ ತಪ್ಪು ಮಾಡಲ್ಲ, ನನಗೆ ಯಾರೋ ಹೇಳಿದಾಯಿತು, ಬೇರೆಯವರಿಂದ ಕೆಟ್ಟೆ, ನಾನು ಇನ್ಮೇಲೆ ಕೆಡಲ್ಲ ಅಂತ. ಇಲ್ಲ ನಾನು ಹೊರಟ್ಬಿಡ್ತೀನಿ, ಒಂದು ಜಾಗದಲ್ಲಿ ಅಮಂಗಳ ಆದಮೇಲೆ ನಾನು ಇರಲ್ಲ ಅಂತ. ಸರಿ, ಆಮೇಲೆ ಇಲ್ಲ ತಾಯಿ ಇಲ್ಲೇ ಎಲ್ಲಾದರೂ ಇರೋ ಅಂದಾಗ ಪಕ್ಕದಲ್ಲಿ ನಾವು ಗೊರವನಹಳ್ಳಿ ಇದೆ, ಅಲ್ಲಿ ನೆಲೆಸ್ತೀನಿ ನಾನು. ನನ್ನ ಇದು ಶಿಲೆ ತೊಗೊಂಡೋಗಿ ಜಡಿ ಮಣ್ಣು 2 ನೀರಲ್ಲಿ ಕಟ್ಟು ನನ್ನ ದೇವಸ್ಥಾನ ಮಾಡು ಚಿಕ್ಕದಾಗಿ. ಅವರು ಅಲ್ಲಿಗೆ ಬೆಳಗ್ಗೆ ಬಂದು 2 ನೀರು ಜಡಿ ಮಣ್ಣು ಕಳಿಸಿ ಒಂದು ಚಿಕ್ಕದಾಗಿ 2.5 ಅಡಿ ಕಟ್ಟೆ ಮಾಡಿ ಅದ್ರ ಮೇಲೆ ಶಿಲೆಯನ್ನು ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿದ್ಮೇಲೆ ಅವ್ರು ಇರೋವರೆಗೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಸುಮಾರು ವರ್ಷ ಆದಮೇಲೆ ಅವರು ಇರಲ್ಲ. ಆದರೆ 1910 ಮತ್ತು 1925ರ ನಡುವಣ 15 ವರ್ಷಗಳ ಕಾಲ ಎನ್ನುವ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದರೆ 1925ರಲ್ಲಿ ದೇವಿಯ ಪರಮ ಭಕ್ತೆ ಕಮಲಮ್ಮ ಗೊರವನಹಳ್ಳಿಗೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ದೇಗುಲ ಸುಸ್ಥಿತಿಯಲ್ಲಿ ಇಲ್ಲದಿರುವುದನ್ನ ಕಂಡು ಮಮ್ಮಲ ಮರುಗಿದ್ರು. ಬಳಿಕ ಅವರು ದೇವಾಲಯವನ್ನ ಪುನರುಜ್ಜೀವನಗೊಳಿಸಿದ್ರು. ಆ ಬಳಿಕ ದೇವಿಗೆ ಪೂಜೆ ಮರು ಆರಂಭವಾಯಿತು. ಆದರೆ ಕೆಲವು ಕಾರಣಗಳಿಂದ 1 ವರ್ಷದ ನಂತರ ಅವರು ಗೊರವನಹಳ್ಳಿ ಬಿಟ್ಟು ತೆರಳಿದ್ರು. ಬಳಿಕ ಸುಮಾರು 26 ವರ್ಷಗಳ ನಂತರ ಅವರು ದೇವಾಲಯಕ್ಕೆ ಮರಳಿ ಬಂದು 1952ರಲ್ಲಿ ಪುನರ್ ಪೂಜೆ ಆರಂಭಿಸಿದ್ರು. ಅಂದಿನಿಂದ ಈ ದೇವಾಲಯವು ಮಹಾಲಕ್ಷ್ಮಿ ದೇವಿಯ ಭಕ್ತರಿಗೆ ತೀರ್ಥ ಕ್ಷೇತ್ರವಾಯಿತು. ದೇಶದ ಎಲ್ಲಾ ಕಡೆಗಳಿಂದ, ಅದರಲ್ಲೂ ದಕ್ಷಿಣ ಭಾರತದ ಎಲ್ಲೆಡೆಯಿಂದ ಇಲ್ಲಿಗೆ ದೇವಿ ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ಅಜ್ಜಿನ ಒಂದು ಗುಡಿಸ್ಲು ಮನೆ ಹಾಕ್ಕೊಂಡು ಹೊಲದಕ್ಕೆ ಹೋಗಿ ದಿನಗೂಲಿ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆ ಬರ್ತಿರ್ಬೇಕಾದ್ರೆ ಆ ದೇವಸ್ಥಾನ ಕಟ್ಟಿರೋಂಥ ಅಷ್ಟೆಲ್ಲ ಎಳ್ನೀರು ಜಡಿ ಮಣ್ಣಲ್ಲಿ ಲಕ್ಷ್ಮೀನ ಕಟ್ಟಿರೋಂಥ ಮೂರ್ತಿ ಜಾಗದಲ್ಲಿ ಬರ್ತಾ ಇರಬೇಕಾದ್ರೆ ಹೆಣ್ದೋನಿ ಕೇಳಿಸುತ್ತೆ, ಕಮಲಮ್ಮ ಬಾಯಿಲಿ ಅಂತ. ಅಜ್ಜಿ ಸುತ್ತ ನೋಡ್ತಾರೆ, ಇದು ಯಾರಪ್ಪ ಈ ಥರಕ್ಕೆ ಹೋಗ್ತಾ ಇದ್ದಾರೆ, ಯಾರೋ ವಾಯ್ಸ್ ಚೇಂಜ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಭಯ ಆಯಿತು ಅಂತ ಅವ್ರ ಪಡೆಗೆ ಅವ್ರು ಮನೆಗೆ ಬಂದುಬಿಡ್ತಾರೆ. ತಿರ್ಗಾ 2 ದಿನ ಬಿಟ್ಟು ಆ ಕಡೆ ಹೋಗಲ್ಲ. ಮತ್ತೆ ಆ ಕಡೆ ಕೂಲಿಗೆ ಹೋದಾಗ ಮತ್ತೆ ಅದೇ ಧ್ವನಿ ಕೇಳಿಸುತ್ತೆ ವಾಪಸ್ ಬರಬೇಕಾದ್ರೆ. ಆ ಸಮಯದಲ್ಲಿ ಒಂದಿನ ಧೈರ್ಯ ಮಾಡಿ ಒಂದು ಮಚ್ಚು ತೊಗೊಂಡು ಒಳಗಡೆ ಹೋಗ್ತಾರೆ. ಯಾರು ನೀನು, ಎಲ್ಲಿದೆಯಾ ಅಂತ. ಎಲ್ಲ ಕಾಡು ಕ್ಲೀನ್ ಮಾಡ್ಕೊಂಡು ಹೋದಾಗ ಅಲ್ಲಿ ಒಂದು ಗೋಡೆ ಕಾಣಿಸುತ್ತೆ. ಇಲ್ಲಿ ಯಾರೂ ಇಲ್ಲ, ನೀನು ಒಳಗೆ ಕರೆದೆ, ಬರೀ ಧ್ವನಿ ಮಾತ್ರ ಕೇಳಿಸುತ್ತೆ, ನೀನು ಯಾರೋ ಸರಿ ಇಲ್ಲ ಅಂತ ಹೇಳಿದಾಗ ನಾನು ಇಲ್ಲೇ ಕಾಣಿಸ್ತಾ ಇದ್ದೀನಿ ಅಂತ ಆ ಗೂಡೊಳಗೆ ನೋಡುವಂತಾರೆ. ಆ ಗೂಡೊಳಗೆ ಶಂಕು, ಚಕ್ರ, ನಾಮ, ಬಾಯಿ, ನಾಮ ಮತ್ತು 2 ಅಭಯ ಹಸ್ತ ಇರುತ್ತೆ. ಇದು ಯಾರು, ನೀನು ಯಾರಮ್ಮ, ಇಲ್ಲಿ ಯಾವುದೋ ಒಂದು ಈ ಥರ ಇದೆ ಅಂದಾಗ ನಾನು ಪ್ರತ್ಯಕ್ಷ ಆಗ್ತೀನಿ ನೋಡು ಅಂತ ಲಕ್ಷ್ಮೀದೇವಿ ಸಾಕ್ಷಾತ್ ಪ್ರತ್ಯಕ್ಷ ಆಗಿ ಕಮಲಮ್ಮನವರಿಗೆ ದರ್ಶನ ಭಾಗ್ಯ ಕೊಡು. ಒಂದು ವಾರ ಆದಮೇಲೆ ಲಕ್ಷ್ಮಿ ಅಜ್ಜಿಗೆ ಹೇಳುತ್ತಂತೆ, ನೀನು ಊರೂರಿಗೂ ಹೋಗ್ಬಿಟ್ಟು ಗೊರವನಹಳ್ಳಿ ಲಕ್ಷ್ಮಿ ಹೆಸರಲ್ಲಿ 48 ದಿನ ಪೂಜೆ ಮಾಡೋಕ್ಕೇಳಮ್ಮ. 1 ಇಡೀ ಅಕ್ಕಿ 1 ಕಾಸು ಹಾಕ್ಬಿಟ್ಟು ಅವ್ರಿಗೇನು ಕೋರಿಕೆ ಆಗಬೇಕೋ, ಮಕ್ಕಳಾಗದೇ ಇರಲ್ವಾ ಅಥವಾ ಮದುವೆ ಆಗಿಲ್ಲದೆ ಇದ್ದವ್ರಿಗೆ, ವ್ಯವಹಾರದಲ್ಲಿ ಕುದುರದೇ ಇದ್ದವ್ರಿಗೆ, ಬಡಸ್ತನ ಇದ್ದವ್ರಿಗೆ 1 ಇಡೀ ಅಕ್ಕಿ 1 ಕಾಸು ಹಾಕಿ 48 ದಿನ ಪೂಜೆ ಮಾಡೋಕ್ಕೇಳು, ಗೊರವನಹಳ್ಳಿ ಮಹಾಲಕ್ಷ್ಮಿ ಹೆಸರಲ್ಲಿ ಅಂತ ಹೇಳ್ತಾರೆ. ಅಜ್ಜಿ, ನನ್ನ ಕೈಲಿ ಹೋಗೋಕ್ಕಾಗಲ್ಲಮ್ಮ, ನನ್ನ ಚಪ್ಪಲಿನೂ ಇಲ್ಲ, ನಾನು ಯಾವ ರೀತಿ ಹೋಗಲಿ ಅಂತ. ಇಲ್ಲ, ನೀನು ಹೋಗಲೇಬೇಕು, ನೀನು ಕೇಳ್ಕೊಂಬಂದಿರೋದು ಇದು, ನೀನು ಹೋಗಲ್ಲಿ ಎಲ್ಲರಿಗೂ ಹೇಳ್ಕೊಂಬ ಅಂತ. ಅಜ್ಜಿಗೆ ಕೋಪ ಬರುತ್ತೆ, ಆದರೂ ಮಾತು ಮೀರಂಗಿಲ್ಲ, ದೇವ್ರ ಮಾತು. ಆಯಿತು ಹೋಗ್ತೀನಿ ಬಿಡಮ್ಮ, ನಾನು ಹೋದ್ರೆ ಇಲ್ಲಿ ಪೂಜೆ ಮಾಡೋರು ಅಂತ. ನೀನು ಹೋಗ್ಬಿಟ್ಟು ಬಾವಾಗು, ಆಮೇಲೆ ಪೂಜೆ ಮಾಡಿವಂತೆ ಅಂತ ದೇವ್ರು ಹೇಳುತ್ತೆ. ಮತ್ತು ಅಜ್ಜಿ ಒಂದು ಜೋಳಿಗೆ ಹಾಕ್ಕೊಂಡು ಹೋಗ್ತಾರೆ. ಹೀಗೆ ಅಮ್ಮನವರ ಆದೇಶವಾದ ಮೇಲೆ ಕಮಲಮ್ಮನವರು ಹೆಗಲಿಗೆ ಜೋಳಿಗೆ ಹಾಕೊಂಡು ಊರು ಪರ್ಯಟನಕ್ಕೆ ನಿಲ್ತಾರೆ. ಮನೆ ಮನೆಗೆ ಹೋಗಿ ಹಿಡಿ ಅಕ್ಕಿ ಸಂಗ್ರಹಿಸಿ ಅದರಲ್ಲಿಯೇ ತಾವು ಅಡಿಗೆ ಮಾಡಿಕೊಂಡು ಊಟ ಮಾಡ್ತಾರೆ. 50ರಿಂದ 60 ದಿನಗಳ ಬಳಿಕ ಅಮ್ಮನವರ ಸನ್ನಿಧಾನಕ್ಕೆ ಬಂದಾಗ ದೇವಿ 2 ದಿನಗಳಲ್ಲಿ 50ರಿಂದ 60 ಜನರು ನನ್ನ ದರ್ಶನಕ್ಕೆ ಬರ್ತಾರೆ, ಅವರಿಗೆ ಪ್ರಸಾದಕ್ಕೆ ಸಿದ್ಧ ಮಾಡು ಅಂತಾರೆ. ದೇವಿ, ನನ್ನ ಬಳಿಯೇ ಹಿಡಿಗಾಸು ಇಲ್ಲ, ಊರೂರು ತಿರುಗಿ ಭಿಕ್ಷೆ ಬೇಡಿದ್ರು ಉಳಿದಿದ್ದು ಹಿಡಿ ಅಕ್ಕಿ, ಈ ಸಮಯದಲ್ಲಿ ಪ್ರಸಾದ ಸಿದ್ಧಗೊಳಿಸು ಅಂತಿದ್ದೀಯಲ್ಲ, ಇದೇನು ನನಗೆ ಪರೀಕ್ಷೆಯೇ ಅಂತಾರೆ. ಅದಕ್ಕೆ ಅಮ್ಮ, ಹೋಗಿ ನಿನ್ನ ಪೆಟ್ಟಿಗೆ ತೆಗೆದು ನೋಡು ಎಂದಾಗ ಕಮಲಮ್ಮನವರು ಪೆಟ್ಟಿಗೆ ತೆರೆದು ನೋಡ್ತಾರೆ. ಅಲ್ಲಿ ಅವರಿಗೆ ಅಕ್ಕಿ, ಬೇಳೆ, ಹುಣಸೆ ಹಣ್ಣು ಹೀಗೆ ಎಲ್ಲವೂ ಕಾಣಸಿಗತ್ತೆ. ಬಂದು ಅಜ್ಜಿ ಪೆಟ್ಟಿಗೆ ಬಂದು ನೋಡ್ತಾರೆ. ಆ ಪೆಟ್ಟಿಗೆ ಒಳಗಡೆ ತೊಗರಿಬೇಳೆ, ಹುಣಸೆ ಹಣ್ಣು, ಒಂದು ಅಡುಗೆಗೆ ಏನೇನು ಪ್ರಸಾದಕ್ಕೆ ಬೇಕಾಗಿತ್ತೋ ಅನ್ನ, ಪಾಯಸ, ಕೋಸಂಬರಿಗೆ ಅಷ್ಟು ಸಾಮಾನೆಲ್ಲ ಇರುತ್ತೆ. ಅವಾಗ ವಾಪಸ್ ಅಜ್ಜಿ ಹೋಗಿ ನಮಸ್ಕಾರ ಹಾಕಿ, ಆಯಿತು ತಾಯಿ, ನೀನು ಇದೆಯಾ ಅಂತ ನಿರೂಪಣೆ ಮಾಡಿದ್ಯಾ, ಇನ್ಮೇಲೆ ನೀನು ಏನು ಹೇಳಿದ್ರು ಅದಕ್ಕೆ ನಾನು ಮಾಡ್ಕೊಂಡು ಹೋಗ್ತೀನಿ, ನಾನೇನು ತದ್ವಿರುದ್ಧ ಮಾತಾಡೋಲ್ಲ, ನನ್ನ ಕ್ವಶನ್ ಕೇಳಲ್ಲ ಅಂದಾಗ ಲಕ್ಷ್ಮಿ ಹೇಳುತ್ತೆ, ನಾನು ನಿನ್ನ ಪರವಾಗಿ
ನಿನ್ನ ಪರವಾಗಿ ನಾನು ಇನ್ನು ನಾನು ನಡೆಸ್ಕೊಂಡು ಹೋಗ್ತೀನಿ, ನಿನಗೆ ಆಹ್ವಾನ ಆಗಿ ನಾನು ನಡೆಸ್ಕೊಂಡು ಹೋಗ್ತೀನಿ, ನಿನ್ನ ಪಾಡಿಗೆ ನೀನು ಹೋಗ್ತಾ ಇರೋ. ಹೀಗೆ 3 ಭಕ್ತರ ಭಕ್ತಿಯ ನಡೆಯಿಂದ ಅಮ್ಮನವರು ಇಲ್ಲಿ ನೆಲೆಸಿದ್ದಾರೆ. ಇನ್ನು ಈ ದೇವಸ್ಥಾನವು ವರ್ಷದ ಎಲ್ಲಾ ದಿನಗಳಲ್ಲೂ ತೆರೆದಿರುತ್ತೆ. ಆದ್ರೆ ಸೂರ್ಯಗ್ರಹಣ, ಚಂದ್ರಗ್ರಹಣ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಬಾಗಿಲು ಹಾಕಲಾಗತ್ತೆ. ಉಳಿದಂತೆ ಎಲ್ಲಾ ದಿನಗಳಲ್ಲೂ ಸಾರ್ವಜನಿಕರಿಗೆ ದೇಗುಲದ ಬಾಗಿಲು ತೆರೆದಿರುತ್ತೆ. ಮಂಗಳವಾರ ಮತ್ತು ಶುಕ್ರವಾರ ಶ್ರೀ ಮಹಾಲಕ್ಷ್ಮಿಗೆ ವಿಶೇಷ ದಿನ ಅಂತ ಪರಿಗಣಿಸಲಾಗಿದೆ. ದೇಗುಲದಲ್ಲಿ ಅಭಿಷೇಕ ಮತ್ತು ಕುಂಕುಮಾರ್ಚನೆಯನ್ನ ಬೆಳಗ್ಗೆ 8 ರಿಂದ 9:30 ಮತ್ತು ಮಹಾಮಂಗಳಾರತಿಯನ್ನ ಬೆಳಗ್ಗೆ 9:30, ಮಧ್ಯಾಹ್ನ 12:30 ಮತ್ತು ಸಂಜೆ 7:30ಕ್ಕೆ ಮಾಡಲಾಗುತ್ತೆ. ದೇವಸ್ಥಾನವನ್ನ ಮಧ್ಯಾಹ್ನ 12:30 ರಿಂದ ಸಂಜೆ 5:30 ಸಾರ್ವಜನಿಕರ ಭೇಟಿಗೆ ಮುಚ್ಚಲಾಗುತ್ತೆ. ಈ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವವು ಪ್ರಮುಖ ಹಬ್ಬವಾಗಿದೆ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ತಾಯಿ ವರಮಹಾಲಕ್ಷ್ಮಿ ಎಲ್ಲರಿಗೂ ಸನ್ಮಂಗಳವನ್ನ ಉಂಟು ಮಾಡಲಿ, ಸಕಲ ಸಂಪತ್ತು, ಅಷ್ಟೈಶ್ವರ್ಯ, ಆರೋಗ್ಯ ಸಿರಿ ನೀಡಲಿ ಅಂತ ಪ್ರಾರ್ಥಿಸೋಣ. ಓಂ ನಮೋ ಮಹಾಲಕ್ಷ್ಮಿಯೇ ನಮಃ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.